ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆಗೆ ಆದೇಶ ಹಿನ್ನೆಲೆ ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧದ ಕಚೇರಿಯಲ್ಲಿ ಸಭೆ, ಅಧಿಕಾರಿಗಳ ಸಭೆ ಕರೆದ ಜಲಸಂಪನ್ಮೂಲ ಸಚಿವ ರಾಮಲಿಂಗ ರೆಡ್ಡಿ. ನೀರು ಹರಿಸುವುದಕ್ಕೆ ಮೈಸೂರು ಮಂಡ್ಯ ರೈತರ ತೀವ್ರ ವಿರೋಧ ಇದೆ. ಹೋರಾಟ ತೀವ್ರ ಸ್ವರೂಪ ಪಡೆಯುವಂತ ಸಾಧ್ಯತೆಯ ಹಿನ್ನೆಲೆಯಲ್ಲಿ ನೀರು ಹರಿಸುವ ವಿಚಾರದಲ್ಲಿ ಮುಂದೆ ಏನು ಮಾಡಬೇಕು ಅನ್ನೋದು ಚರ್ಚೆ. ನೀರು ಬಿಡಬೇಕಾ, ಕಾನೂನು ಹೋರಾಟ ಮಾಡಬೇಕಾ, ಇದ್ರ ಬಗ್ಗೆ ಪ್ರಮುಖವಾಗಿ ಚರ್ಚೆ. ಸೊ ಈಗ ನೀರ್ ಬಿಡೋ ಪರಿಸ್ಥಿತಿಯಲ್ಲಿ ನಾವಿಲ್ಲ. ನೀರ್ ಬಿಟ್ರು ಅದು ಆಕ್ರೋಶಕ್ಕೆ, ಅಸಮಾಧಾನಕ್ಕೆ ಕಾರಣ ಆಗತ್ತೆ, ಪ್ರತಿಭಟನೆಗಳಿಗೆ ದಾರಿ ಮಾಡಿಕೊಡುತ್ತೆ. ಆಲ್ರೆಡಿ ಪ್ರತಿಭಟನೆ ನಿನ್ನೆ ರಾತ್ರಿಯಿಂದನೇ ನಡೀತಾ ಇದೆ. ಅದರ ಕಿಚ್ಚು ಮತ್ತಷ್ಟು ಹೊತ್ಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈಗ ಸರ್ಕಾರ ತೆಗೆದುಕೊಳ್ಳುವಂತ ನಿರ್ಧಾರ, ಸರ್ಕಾರದ ನಡೆ ಮತ್ತು ನುಡಿ ಇವೆರಡೂ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಆಲ್ರೆಡಿ ಒಂದು ಆರೋಪ ಬಂದ್ಬಿಟ್ಟಿದೆ, ನೆನ್ನೆನೆ ನೀರು ಬಿಟ್ಬಿಟ್ಟಿದ್ದಾರೆ ಅಂತ. ಸೊ ಹಾಗಾಗಿ ಇದೆಲ್ಲದರ ನಡುವೆ ಸರ್ಕಾರ ಅಳೆದು ತೂಗಿ ಹೆಜ್ಜೆ ನೀಡಬೇಕಾಗತ್ತೆ. ಒಂಥರ ಇದು ಸಂಕಷ್ಟದ ಪರಿಸ್ಥಿತಿನೇ. ಯಾಕಂದ್ರೆ ನಿಮಗೆ ಅಲ್ಲಿ CWRC ಆದೇಶ ಮಾಡ್ಬಿಡ್ತು, ಇಲ್ಲ ನೀವು ನೀರು ಬಿಡಲೇಬೇಕು ಅಂತ. ಇಲ್ಲಿ ರಾಜ್ಯದ ಪರಿಸ್ಥಿತಿ ನೋಡಿದ್ರೆ ನೀರು ಬಿಡೋ ಲೆಕ್ಕಾಚಾರ ಇಲ್ಲವೇ ಇಲ್ಲ. ರೈತರು ತೀವ್ರ ಸಮಸ್ಯೆಯಲ್ಲಿದ್ದಾರೆ ಮತ್ತು ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಮೀಟಿಂಗ್ ಕರೆದಿರೋದು 11:30ಕ್ಕೆ ಅಂತ ಹೇಳಿದ್ದಾರೆ. ಪ್ರಾರಂಭ ಆದ ನಂತರ ಏನ್ ತೀರ್ಮಾನ ಕೈಗೊಳ್ತಾರೆ, ಏನ್ ಚರ್ಚೆಗಳಾಗತ್ತೆ, ಇಂಪಾರ್ಟೆಂಟ್ ಆಗತ್ತೆ. ಅಧಿಕಾರಿಗಳ ಜೊತೆಗೆ ಈ ಮೀಟಿಂಗ್ ಇರೋದು, ಏನ್ ಮಾಡ್ಬೋದು ನಾವು, ಈಗ ಏನ್ ಆಪ್ಷನ್ಸ್ ಇದೆ, ಈ ಕಾನೂನು ಹೋರಾಟ ಅಂದ್ರೂ ಹೆಂಗೆ, ಯಾವ ರೀತಿಯಾಗಿ ಅಂತ. ಬಿಕಾಸ್ ನಮಗೆ ಎಲ್ಲದ್ರಲ್ಲೂ ಹಿನ್ನಡೆ ಅನ್ನೋದು ಈಗಿಂದಲ್ಲ, ಅವಾಗಿನಿಂದನೂ ಹಾಕೊಂಡೇ ಬಂದಿರೋದು. ಸೊ ಈ ಟೈಮಲ್ಲಿ ರಿಸ್ಕು, ಎಕ್ಸ್ಪೆರಿಮೆಂಟು ಇವೆಲ್ಲ ಮಾಡೋಕ್ಕಾಗಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೂ ಕುಡಿಯೋಕ್ಕೂ ನೀರಿಲ್ಲ, ಪರದಾಡಬೇಕು, ಬೇಡ್ಕೊಳ್ಬೇಕು, ಆ ಥರದ ಸಮಸ್ಯೆಗಳಾಗ್ಬಿಡತ್ತೆ. ಈ ಬಾರಿ ಮಳೆ ಕೈ ಕೊಟ್ಟಿರೋದ್ರಿಂದ ಒಂದೆರಡಲ್ಲ ಸಮಸ್ಯೆ. ಇದನ್ನು ಸರಿದೂಗಿಸ್ಕೊಂಡು ಹೋಗಬೇಕಾಗತ್ತೆ. ಹೆಂಗೆ, ಇದು ಪ್ರಶ್ನೆ ಇರೋದು. ಅಧಿಕಾರಿಗಳ ಜೊತೆಗೆ ಸಭೆಯಲ್ಲಿ ಪ್ರಮುಖವಾಗಿ ನಾವು ಏನು ಮಾಡಬಹುದು, ನಮ್ಮ ಹತ್ರ ಏನು ಆಪ್ಷನ್ಸ್ ಇದೆ, ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಅದಾದ ನಂತರ ನೀರು ಬಿಡಬೇಕೋ ಆರು ಬಿಡಬಾರ್ದು. ಬಿಡಲಿಲ್ಲ ಅಂತಂದರೆ CWRCಗೆ ಉತ್ತರ ಕೊಡಬೇಕಾಗತ್ತೆ, ಬಿಟ್ಟರೆ ಇಲ್ಲಿ ರೈತರಿಗೆ ಉತ್ತರ ಕೊಡಬೇಕಾಗತ್ತೆ. ಒಂಥರ ಸಂಕಷ್ಟದ ಪರಿಸ್ಥಿತಿ ಇದು. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಇದೀಗ CWRCನೂ ಆದೇಶ ಹೊರಡಿಸ್ಬಿಟ್ಟಿದೆ, ಈ ಕಡೆ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸದ್ಯ ಸರ್ಕಾರದ ನಡೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಇವತ್ತಿನ ಮೀಟಿಂಗ್ ಎಷ್ಟು ಮಹತ್ವ ಪಡ್ಕೊಳ್ಳುತ್ತೆ ಅಂತ ರಾಕೇಶ್? ರಾಜ್ಯ ಸರ್ಕಾರಕ್ಕೆ ಅಥವಾ ರಾಜ್ಯದ ರೈತರ ಮತ್ತು ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಿಜ್ಞಾಸೆ ಆರಂಭ ಆಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ರಾಜ್ಯ ಪ್ರತಿನಿಧಿಸುತ್ತಿರುವಂತಹ ನ್ಯಾಯಮೂರ್ತಿಗಳು ಮತ್ತು ವಕೀಲರುಗಳ ಜೊತೆಯಲ್ಲಿ ಸಭೆಯನ್ನ ಮಾಡಲಿದ್ದಾರೆ. 11:15ಗೆ ಈ ಸಭೆಯನ್ನ ಮಾಡುವುದಕ್ಕೆ ಈಗಾಗಲೇ ನಿರ್ಧಾರವನ್ನ ಮಾಡಿಕೊಳ್ಳಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಸಭೆ ಪ್ರಮುಖವಾಗಿ ನೀರು ಬಿಡುವ ವಿಚಾರ ಮತ್ತು ಬಿಡುವುದರಿಂದ ಮತ್ತು ಬಿಡಲಾರದಿರುವುದರಿಂದ ಆಗುವಂತಹ ಕಾನೂನಾತ್ಮಕ ತೊಡಕುಗಳೇನು ಅಥವಾ ಪರಿಹಾರಗಳೇನು ಅನ್ನೋದರ ಬಗ್ಗೆ ಚರ್ಚೆಯನ್ನು ಮಾಡಬೇಕಾಗಿದೆ. ರೈತರಿಗೆ ನೀರನ್ನ ಬಿಡದೆ ಕುಡಿಯುವ ನೀರನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಸರ್ಕಾರ ನೀರನ್ನ ಕಾಪಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಹರಿಸಿ ಅನ್ನುವಂತಹ ನಿಲುವನ್ನ ಈಗ ಪ್ರಶ್ನಾರ್ಥಕವಾಗಿ ತೆಗೆದುಕೊಳ್ಬೇಕಾಗಿದೆ. ಹಾಗೆ ಸುಪ್ರೀಂ ಕೋರ್ಟ್ ನಲ್ಲಿ ಈ ಸಂಬಂಧಪಟ್ಟಾಗಿ ಮೇಲ್ಮನವಿಯನ್ನು ಕೂಡ ಸರ್ಕಾರ ಹಾಕಬೇಕಾಗಿದೆ. ಆ ನಿಟ್ಟಿನಲ್ಲಿ ಅಗತ್ಯವಿರುವಂತಹ ಕಾನೂನಾತ್ಮಕ ವಿಚಾರಗಳ ಚರ್ಚೆಗೆ ಮುಖ್ಯಮಂತ್ರಿಗಳು ಸಭೆಯನ್ನು ಕರೆಯಲಿದ್ದಾರೆ. ಸಭೆಯಲ್ಲಿ ಬರುವಂತಹ ಅಭಿಪ್ರಾಯಗಳ ಹಿನ್ನೆಲೆಯಲ್ಲಿ ಮುಂದಿನ ಕಾನೂನಾತ್ಮಕ ನಡೆಯನ್ನು ಕೂಡ ನಿರ್ಧರಿಸಬೇಕಾಗುತ್ತೆ. ರೈತರಿಗೂ ಉಳಿದಂತ ಭರವಸೆಯನ್ನು ಕೊಡುವಂತಹ ನಿರ್ಧಾರವನ್ನ ಮಾಡಬೇಕಾಗುತ್ತೆ. ಹೀಗಾಗಿ ಈ ವಿಚಾರ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ನೀತಿ. ಓಕೆ, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.